ನಮಸ್ಕಾರ ವೀಕ್ಷಕರೇ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಂಪನ ನಂತರ ರನ್ನನಿಗೆ ಅಗ್ರಸ್ಥಾನ. ನನ್ನೂರಾದ ಮುಧೋಳದಲ್ಲಿ ಜನಿಸಿದ ಕವಿ ರನ್ನ. ರನ್ನ ಕವಿಯ ಕುರಿತು ನಾನೀ ದಿನ ಕವನವನ್ನ ವಾಚನ ಮಾಡ್ತಾ ಇದ್ದೀನಿ. ಕವನದ ಶೀರ್ಷಿಕೆ ನೀವೀಗಾಗ್ಲೇ ಊಹಿಸಿದಿರಿ ಅಲ್ವಾ? ಹೌದು ವೀಕ್ಷಕರೇ, ನನ್ನ ಕವನದ ಶೀರ್ಷಿಕೆ ರನ್ನ. ರನ್ನ ನೀ ಮುಧೋಳದ ಕಂದ, ರನ್ನ ನೀ ಮುಧೋಳದ ಕಂದ, ಸರಸ್ವತಿಯ ಭಂಡಾರದ ಮುದ್ರೆಯನ್ನೊಡೆದ ಸರಸ್ವತಿಯ ಪುತ್ರ, ಸರಸ್ವತಿಯ ಭಂಡಾರದ ಮುದ್ರೆಯನ್ನೊಡೆದ ಸರಸ್ವತಿಯ ಪುತ್ರ. ನಿನ್ನ ಕೃತಿರತ್ನ ಪರೀಕ್ಷಿಸಲು, ನಿನ್ನ ಕೃತಿರತ್ನ ಪರೀಕ್ಷಿಸಲು ಎಂಟೆದೆ ಬೇಕೆಂದ ಬಂಟ, ಎಂಟೆದೆ ಬೇಕೆಂದ ಬಂಟ. ತೈಲಪನ ಆಶ್ರಿತನಾದ ಕವಿತಿಲಕ, ತೈಲಪನ ಆಶ್ರಿತನಾದ ಕವಿತಿಲಕ, ಚಾವುಂಡರಾಯ ಪ್ರೋತ್ಸಾಹದ ರಾಜಶೇಖರ, ಚಾವುಂಡರಾಯ ಪ್ರೋತ್ಸಾಹದ ರಾಜಶೇಖರ. ದಾನ ಚಿಂತಾಮಣಿ ಅತ್ತಿ ಮಬ್ಬೆಯ ಆರಾಧಕ, ದಾನ ಚಿಂತಾಮಣಿ ಅತ್ತಿ ಮಬ್ಬೆಯ ಆರಾಧಕ, ಕವಿಗಳ ಕುಲದ ಕವಿ ಚಕ್ರವರ್ತಿ, ಕವಿಗಳ ಕುಲದ ಕವಿ ಚಕ್ರವರ್ತಿ. ಮುಧೋಳದ ರನ್ನ ನೀ ಕರ್ನಾಟಕದ ಚಿನ್ನ, ಮುಧೋಳದ ರನ್ನ ನೀ ಕರ್ನಾಟಕದ ಚಿನ್ನ. ಆಶ್ರಿತ ಪೋಷಕರಿಗೆ ಕೃತಜ್ಞನಾದ ಚಿರಕವಿ, ಆಶ್ರಿತ ಪೋಷಕರಿಗೆ ಕೃತಜ್ಞನಾದ ಚಿರಕವಿ. ಭಾಷಾ ಪ್ರಾವೀಣ್ಯತೆಯ ಉಭಯ ಕವಿ, ಭಾಷಾ ಪ್ರಾವೀಣ್ಯತೆಯ ಉಭಯ ಕವಿ. ಸಿಂಹಾವಲೋಕನ ಹೊಂದಿದ ವರಕವಿ, ಸಿಂಹಾವಲೋಕನ ಹೊಂದಿದ ವರಕವಿ. ಗದಾಯುದ್ಧ ರಚಿಸಿದ ಶಕ್ತಿ ಕವಿ, ಗದಾಯುದ್ಧ ರಚಿಸಿದ ಶಕ್ತಿ ಕವಿ. ಅಜಿತನಾಥ ಪುರಾಣ ರಚಿಸಿದ ಮಹಾಕವಿ, ಅಜಿತನಾಥ ಪುರಾಣ ರಚಿಸಿದ ಮಹಾಕವಿ. ರನ್ನ ನೀ ಮುಧೋಳದ ಕಂದ, ಕರ್ನಾಟಕದ ಚಿನ್ನ, ರನ್ನ ನೀ ಮುಧೋಳದ ಕಂದ, ಕರ್ನಾಟಕದ ಚಿನ್ನ. ಕನ್ನಡ ಸಾಹಿತ್ಯದ ಅನರ್ಘ್ಯ ರತ್ನ, ಕನ್ನಡ ಸಾಹಿತ್ಯದ ಅನರ್ಘ ರತ್ನ. ಕವನವನ್ನಾಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ.